ಸೌಜನ್ಯ ಪ್ರಕರಣ ಸಂಬಂಧ ಚಿನ್ನಯ್ಯ ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಮಾಸ್ಕ್ಮನ್ ಸ್ಟೇಟ್ಮೆಂಟ್ ಪ್ರಸ್ತಾಪಿಸಿ ದೂರು ಕೂಡ ದಾಖಲು ಮಾಡಲಾಗಿದೆ. ತನಿಖೆ ನಡೆಸುವಂತೆ ದೂರನ್ನ ನೀಡಿರ್ತಾರೆ ಸೌಜನ್ಯ ತಾಯಿ. ಎಸ್ಐಟಿ ಅಧಿಕಾರಿಗಳಿಂದ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಕುಸುಮಾವತಿ. ಸೌಜನ್ಯ ತಾಯಿ ದೂರಿನ ಮೇಲೆ ಇದೀಗ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಕೇಸ್ ಬಗ್ಗೆ ಇದೀಗ ಆರೋಪಿಗಳಿಗೆ ಎಸ್ಐಟಿ ಬುಲಾವ್ ಕೊಟ್ಟಿರುವಂಥದ್ದು. ಸೌಜನ್ಯ ತಾಯಿಯ ದೂರಿನ ಮೇಲೆ ಇದೀಗ ಎಸ್ಐಟಿ ತನಿಖೆಯನ್ನ ವಿಚಾರಣೆಯನ್ನು ಆರಂಭ ಮಾಡುವಂತಹ ಸಾಧ್ಯತೆಗಳಿದೆ. ಮಾಸ್ಕ್ಮನ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಪ್ರಸ್ತಾಪಿಸಿ ಏನು ಹೇಳಿದ್ದ ಚಿನ್ನಯ್ಯ ಆ ಸ್ಟೇಟ್ಮೆಂಟ್ ಅನ್ನ ಪ್ರಸ್ತಾಪ ಮಾಡಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ತನಿಖೆ ನಡೆಸುವಂತೆ ದೂರನ್ನ ನೀಡಿರ್ತಾರೆ ಸೌಜನ್ಯ ತಾಯಿ. ಎಸ್ಐಟಿ ಅಧಿಕಾರಿಗಳಿಂದ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಕುಸುಮಾವತಿ, ಸೌಜನ್ಯ ತಾಯಿ. ಸೊ ಅದರ ಆಧಾರದ ಮೇಲೆ ಇದೀಗ ಎಸ್ಐಟಿ ತನಿಖೆಯನ್ನು ಮುಂದುವರಿಸುವುದಕ್ಕೆ ಮುಂದಾಗಿರುವಂಥದ್ದು. ಕೇಸ್ ಬಗ್ಗೆ ಇದೀಗ ಆರೋಪಿಗಳಿಗೆ ಎಸ್ಐಟಿ ಬುಲಾವ್ ಕೊಟ್ಟಿರುವಂಥದ್ದು. ಸೌಜನ್ಯ ಪ್ರಕರಣ ಸಂಬಂಧ ಚಿನ್ನಯ್ಯ ನೀಡಿದಂತಹ ಹೇಳಿಕೆ ಸ್ಟೇಟ್ಮೆಂಟ್ ಅನ್ನು ಪ್ರಸ್ತಾಪಿಸಿ ದೂರನ್ನ ದಾಖಲು ಮಾಡಿಕೊಂಡು ಇದೀಗ ಸೌಜನ್ಯ ತಾಯಿ ದೂರಿನ ಮೇಲೆ ಎಸ್ಐಟಿ ತನಿಖೆಗೆ ಮುಂದಾಗಿದೆ. ತಲೆಬುರುಡೆ ಕೇಸ್ ಮಧ್ಯೆ ಸೌಜನ್ಯ ಪ್ರಕರಣ ಸದ್ದು ಮಾಡ್ತಾ ಇರುವಂಥದ್ದು. ದಿಢೀರ್ ಬೆಳ್ತಂಗಡಿ ಕಚೇರಿಗೆ ಆಗಮಿಸಿದ್ದಾರೆ ಎಸ್ಐಟಿ ಮುಖ್ಯಸ್ಥ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣಾಮ್ ಮೊಹಂತಿ ಬಂದಿರುವಂಥದ್ದು. ಸೌಜನ್ಯ ಕೊಲೆ ಕೇಸ್ನ ತನಿಖೆ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಇಂದು ಮಾಸ್ಕ್ಮನ್ ಕಸ್ಟಡಿ ಅಂತ್ಯ ಹಿನ್ನೆಲೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಪ್ರಣಾಮ್ ಮೊಹಂತಿ ಕೂಡ. ಈವರೆಗಿನ ತನಿಖೆ ಮಾಹಿತಿಯನ್ನ ಪಡೆಯಲಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣಾಮ್ ಮೊಹಂತಿ. ತಲೆಬುರುಡೆ ಕೇಸ್ ಮಧ್ಯೆ ಇದೀಗ ಸೌಜನ್ಯ ಪ್ರಕರಣ ಕೂಡ ಸದ್ದು ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ದಿಢೀರ್ ಅಂತ ಬೆಳ್ತಂಗಡಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಾಮ್ ಮೊಹಂತಿ ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಪ್ರಣಾಮ್ ಮೊಹಂತಿ. ಸೊ ಏನೆಲ್ಲ ತನಿಖೆ ಆಯಿತು, ಎಸ್ಐಟಿ ತನಿಖೆ ಆಯಿತು, ಸೊ ಅದರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿ ಅದಾದ ನಂತರ ಸೌಜನ್ಯ ಕೇಸ್ ಬಗ್ಗೆ ಕೂಡ ಸಮಾಲೋಚನೆ ತನಿಖೆ ಎಲ್ಲದರ ಬಗ್ಗೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಎಸ್ಐಟಿ ಮುಖ್ಯಸ್ಥ ಇದೀಗ ಆಗಮಿಸಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಮೊಹಂತಿ, ಪ್ರಣಾಮ್ ಮೊಹಂತಿ. ಈವರೆಗಿನ ತನಿಖೆಯ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಎಸ್ಐಟಿ ಏನೆಲ್ಲ ತನಿಖೆ ಮಾಡ್ತು, ಯಾವೆಲ್ಲ ಸಾಕ್ಷ್ಯಾಧಾರಗಳು ಪತ್ತೆಯಾಗಿದೆ, ಮುಂದಿನ ತನಿಖೆ ಏನು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣಾಮ್ ಮೊಹಂತಿ. ಇನ್ನು ಮಾಸ್ಕ್ಮನ್ ಎಸ್ಐಟಿ ಕಸ್ಟಡಿ ಇಂದಿಗೆ ಅಂತ್ಯವಾಗುತ್ತೆ. ಇಂದು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಟೀಮ್. ಚಿನ್ನಯ್ಯನನ್ನ ಮತ್ತೆ ಕಸ್ಟಡಿಗೆ ಕೇಳಲಿರುವ ಎಸ್ಐಟಿ ಟೀಮ್. ಸದ್ಯ ಬೆಳ್ತಂಗಡಿ ಎಸ್ಐಟಿ ವಶದಲ್ಲಿದ್ದಾರೆ ಚಿನ್ನಯ್ಯ. ಇನ್ನು ಹಲವೆಡೆ ಸ್ಥಳ ಮಹಜರ್ ಕಾರ್ಯ ಕೂಡ ಬಾಕಿ ಇರುವಂಥದ್ದು. ತಮಿಳುನಾಡು ಮಂಡ್ಯದಲ್ಲಿ ಹಾಜರಾಗಬೇಕು. ಚಿನ್ನಯ್ಯ ಮೇಲೆ ಮತ್ತೆ ಹಲವು ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು. ಹೀಗಾಗಿ ಮತ್ತೆ ಚಿನ್ನಯ್ಯ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಟೀಮ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮಾಸ್ಕ್ಮನ್ ಕಸ್ಟಡಿ ಎಸ್ಐಟಿ ಕಸ್ಟಡಿ ಇಂದಿಗೆ ಅಂತ್ಯವಾಗುತ್ತೆ. ಸೊ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಎಸ್ಐಟಿ ಟೀಮ್ ಪ್ಲಾನ್ ಮಾಡಿರುವಂಥದ್ದು. ಕೋರ್ಟ್ಗೆ ಇವತ್ತು ಹಾಜರುಪಡಿಸಬೇಕು ಚಿನ್ನಯ್ಯನನ್ನ. ಅದಾದ ನಂತರ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆ. ಸದ್ಯಕ್ಕೆ ಬೆಳ್ತಂಗಡಿ ಎಸ್ಐಟಿ ವಶದಲ್ಲಿದ್ದಾನೆ ಚಿನ್ನಯ್ಯ. ಇನ್ನು ಹಲವೆಡೆ ಸ್ಥಳ ಮಹಜರ್ ಕಾರ್ಯ ಕೂಡ ಬಾಕಿ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಕೋರ್ಟ್ಗೆ ಹಾಜರುಪಡಿಸಿ ತದನಂತರ ಮತ್ತೆ ಎಸ್ಐಟಿ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ಹಾಗೆ ಮಂಡ್ಯದಲ್ಲಿ ಹಾಜರಾಗಬೇಕು, ಅವೆರಡೂ ಕೂಡ ಬಾಕಿ ಇರುವಂಥದ್ದು. ಸೊ ಹಾಗಾಗಿ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳಬಹುದು. ಚಿನ್ನಯ್ಯ ಮೇಲೆ ಮತ್ತೆ ಹಲವು ಕೇಸ್ಗಳು ಕೂಡ ದಾಖಲಾಗುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ. ಹೀಗಾಗಿ ಮತ್ತೆ ಚಿನ್ನಯ್ಯ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಎಸ್ಐಟಿ ಟೀಮ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು.